ನಮಸ್ಕಾರ ವೀಕ್ಷಕರೇ, ನಮ್ಮ ಕುಕ್ಕರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಹೈ ಪ್ರೋಟೀನ್ ವೆಯ್ಟ್ ಲಾಸ್ ಸಲಾಡ್ ಅಂತ. ಇನ್ನು ಮುಂದೆ ನಮ್ಮ ಕುಕ್ಕರಿ ಚಾನಲ್ನಲ್ಲಿ ವೆಯ್ಟ್ ಲಾಸ್ ರೆಸಿಪೀಸ್ ಕೂಡ ತೋರಿಸ್ಕೊಡ್ತೀನಿ. ಇನ್ನು ಮುಂದಕ್ಕೆ ವೆಯ್ಟ್ ಲಾಸ್ ರೆಸಿಪೀಸ್ನೆಲ್ಲನೂ ಒಂದು ಸಪ್ರೇಟ್ ಪ್ಲೇಲಿಸ್ಟಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನೀವು ಈ ರೆಸಿಪೀಸ್ಗಳನ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಸಕ್ಸಸ್ಫುಲ್ಲಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬಹುದು. ಈ ವೆಯ್ಟ್ ಲಾಸ್ ಸೀರೀಸ್ನಲ್ಲಿ ನಾನು ಮಧ್ಯೆ ಮಧ್ಯೆ ವೆಯ್ಟ್ ಲಾಸ್ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಟಿಪ್ಸ್ ಕೂಡ ನಾನು ಶೇರ್ ಮಾಡ್ತಾ ಬರ್ತೀನಿ. ಸೊ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಇವತ್ತಿನ ನಮ್ಮ ಸಲಾಡ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ನಾನು ಇವತ್ತಿನ ಸಲಾಡ್ಗೆ ಸೋಯಾ ಚಂಕ್ಸ್ನ ಬಳಸ್ತಾ ಇದ್ದೀನಿ. ಸೋಯಾ ಚಂಕ್ಸ್ನ ಯಾರ್ಯಾರು ಪಡಲ್ಲ ಅಂಥವರು ಇದ್ರ ಬದಲಾಗಿ ನೀವು ಕಾಬೂಲ್ ಕಡಲೆ ಅಥವಾ ಕಡಲೆಕಾಳನ್ನು ಬೇಯಿಸಿರೋ ಅಂಥದ್ದನ್ನ ಬಳಸ್ಕೋಬಹುದು ಈ ಸಲಾಡ್ನಲ್ಲಿ. ಅದು ಕೂಡ ಸೇಮ್ ಪ್ರೋಟೀನ್ ಅಂಶನ ಕೊಡುತ್ತೆ. ಈಗ ನಾನು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಲ್ಲ, ಅದನ್ನು ಸೋಯಾ ಚಂಕ್ಸ್ನ 10 ಮಿನಿಟ್ಸ್ ಹಾಟ್ ವಾಟರ್ನಲ್ಲಿ ಸೋಪ್ ಮಾಡಿ ಸ್ಟ್ರೈನ್ ಮಾಡಿ ಅಂದರೆ ಹಿಂಡ್ಕೊಂಡು ಇಟ್ಟಿದ್ದೀನಿ. ಈ ಥರ ಸಾಫ್ಟಾಗಿರುತ್ತೆ, ಅದನ್ನು ಬಳಸ್ತಾ ಇದ್ದೀನಿ. 1 ಕಪ್ಪಷ್ಟು ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಟೊಮ್ಯಾಟೊ, 1 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, 3/4 ಕಪ್ ಕ್ಯಾರೆಟ್ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಕಪ್ಪಷ್ಟು ಮೊಸರು, 1/4 ಕಪ್ಪಷ್ಟು ಕ್ಯಾಪ್ಸಿಕಮ್ ಮತ್ತು ಕ್ರಂಚ್ ಎಫೆಕ್ಟ್ ಇರೋಕ್ಕೆ ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಬಳಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಸೀಸನಿಂಗೋಸ್ಕರ ಚಿಲ್ಲಿ ಫ್ಲೇಕ್ಸು, ಪಿಂಕ್ ಸಾಲ್ಟ್ನ ಬಳಸ್ತಾ ಇದ್ದೀನಿ. ಮತ್ತು ಜೀರಿಗೆ ಮತ್ತು ಪೆಪ್ಪರ್ ಪುಡಿನ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಒಂದು ಬೌಲ್ಗೆ ನಾವೇನು ತೊಗೊಂಡಿದ್ದೀವಿ ಸೋಯಾ ಚಂಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಚಂಕ್ಸ್ ಬದಲಾಗಿ ಕಾಬೂಲ್ ಕಡಲೆ ಅಥವಾ ಚೆನ್ನಾನ ಯೂಸ್ ಮಾಡೋರು ಅದನ್ನು ಹಾಕ್ಕೊಳ್ಬೋದು. ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮ್ಯಾಟೋಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳೋಣ. ಈಗ ತುರಿದಿರೋಂಥ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಕಲರ್ಫುಲ್ಲಾಗಿರುತ್ತೆ ಈ ಸಲಾಡು, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೊರಿಯಾಂಡರ್ ಲೀವ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸೀಸನಿಂಗಿಗೋಸ್ಕರ ಇಟ್ಕೊಂಡಿಟ್ಟು ಸ್ವಲ್ಪ ಟೇಸ್ಟ್ ಕೊಡಬೇಕಲ್ಲ ಸಲಾಡ್ಗೆ, ಅದಕ್ಕೋಸ್ಕರ ಚಿಲ್ಲಿ ಫ್ಲೇಕ್ಸು, ಪಿಂಕ್ ಸಾಲ್ಟ್ನ ಬಳಸ್ತಾ ಇದ್ದೀನಿ. ವೆಯ್ಟ್ ಲಾಸ್ನಲ್ಲಿ ಪಿಂಕ್ ಸಾಲ್ಟ್ ಬಳಸೋದ್ರಿಂದ ತುಂಬ ಉಪಯೋಗ ಆಗುತ್ತೆ ನಿಮಗೆ. ವೆಯ್ಟ್ ಲಾಸ್ ಮಾಡುವಾಗ ವಾಟರ್ ರಿಟೆನ್ಷನ್ಸ್ ಇರುತ್ತೆ, ಆ ವಾಟರ್ ರಿಟೆನ್ಷನ್ನ ಪಿಂಕ್ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ವಾಟರ್ ರಿಟೆನ್ಷನ್ ಆಗೋದಿಲ್ಲ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕರ್ಡ್ಸ್ ಏನು ತೊಗೊಂಡಿದ್ದೆ ಅದನ್ನು ಈ ಸಲಾಡ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕರ್ಡ್ಸ್ನ ಆ್ಯಡ್ ಮಾಡೋಕ್ಕೆ ಹೇಳಿದ್ನಲ್ಲ, ಮತ್ತು ಕ್ರಂಚ್ ಎಫೆಕ್ಟ್ಗೆ ಸ್ವಲ್ಪ ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ. ಆ ಕಡಲೆಕಾಯಿ ಬೀಜ ಒಂದು ಸಾಲ್ಟೆಡ್ ಗ್ರೌಂಡ್ನಟ್ಸ್ನ ನಾನು ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಫ್ಲೇವರ್ ಎನ್ಹಾನ್ಸ್ ಮಾಡ್ಕೋಬೇಕು ಅನ್ನೋರು ಆ ಕಡಲೆಕಾಯಿ ಬೀಜನ ಕರ್ಡ್ಸ್ ಜೊತೆ ಸೇರಿ ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ ಟೇಸ್ಟಿಗೆ ಹೇಗೆ ಬೇಕು ಅನಿಸುತ್ತೆ ಹಾಗೆ ನೀವು ಬಳಸ್ಕೋಬೋದು. ಈಗ ನಾನು ನೋಡಿ ಸಲಾಡ್ನ ಮಿಕ್ಸ್ ಮಾಡಿದೆ, ಇನ್ನೊಂದು ಸ್ವಲ್ಪ ಡ್ರೈ ಅನಿಸ್ತಾ ಇತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಕರ್ಡ್ಸ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನಾನಿಲ್ಲಿ ಕ್ರಂಚ್ ಎಫೆಕ್ಟ್ಗೋಸ್ಕರ ಕಡಲೆಕಾಯಿ ಬೀಜನ ಹಾಗೆ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕರ್ಡ್ಸ್ ಜೊತೆಗೆ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೋಬೋದು. ಈಗ ನೋಡಿ ಈ ಸಲಾಡ್ ರೆಡಿಯಾಗಿದೆ. ಈ ಸಲಾಡ್ನ ನೀವು ಐದರ್ ಲಂಚ್ ಅಥವಾ ಡಿನ್ನರ್ಗೆ 1 ಬೌಲಷ್ಟು ತೊಗೋಬೋದು. ವೆಯ್ಟ್ ಲಾಸ್ ಅಂದರೆ ಊಟ ಬಿಟ್ಟು ಹಸುವಿನಲ್ಲಿದ್ದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಲ್ಲ. ಈ ಥರ ಹೆಲ್ತಿ ಆ್ಯಂಡ್ ನ್ಯೂಟ್ರಿಷಿಯಸ್ ಆಗಿರೋ ಫುಡ್ನ ಹೊಟ್ಟೆ ತುಂಬ ತಿಂದು ಕೂಡ ಹೆಲ್ತಿಯಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬಹುದು. ನಮ್ಮ ಕುಕ್ಕರಿ ಚಾನಲ್ಗೆ ಇನ್ನೂ ಯಾರ್ಯಾರು SSLC ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ನಮ್ಮ ಮುಂದಿನ ವೆಯ್ಟ್ ಲಾಸ್ ರೆಸಿಪಿನ ಮಿಸ್ ಮಾಡ್ಕೋಬಾರ್ದು ಅಂದರೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ.